ಶಿವಮೊಗ್ಗದಲ್ಲಿ ರಕ್ತಸ್ರಾವದಿಂದ ಗರ್ಭಿಣಿಯ ಸಾವಾಗಿದೆ. ಶಿವಮೊಗ್ಗದಲ್ಲಿ ರಕ್ತಸ್ರಾವದಿಂದ ಗರ್ಭಿಣಿಯ ಸಾವಾಗಿದೆ. ಅಮೃತಾನಂದಮಯಿ ಶಾಲೆ ಶಿಕ್ಷಕಿಯಾಗಿದ್ದಂತಹ ಅಶ್ವಿನಿ ಈಗ ಕೊನೆಯುಸಿರೆಳೆದಿದ್ದಾರೆ. ಅಮೃತಾನಂದಮಯಿ ಶಾಲೆಯ ಶಿಕ್ಷಕಿಯಾಗಿದ್ದಂತಹ ಅಶ್ವಿನಿ 29 ವರ್ಷದ ಅಶ್ವಿನಿ ಸಾವನ್ನಪ್ಪಿದ ಗರ್ಭಿಣಿ. ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅಶ್ವಿನಿ. ಆಸ್ಪತ್ರೆ ವಿರುದ್ಧ ಮೃತ ಅಶ್ವಿನಿ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯ ಸೌಲಭ್ಯ ಇಲ್ಲ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಭಾವಚಿತ್ರದಲ್ಲಿ ಇರೋರೆ ಗರ್ಭಿಣಿ ಅಶ್ವಿನಿ, 29 ವರ್ಷ, ಅಮೃತಾನಂದಮಯಿ ಶಾಲೆಯ ಶಿಕ್ಷಕಿಯಾಗಿದ್ರು. ತೀವ್ರ ರಕ್ತಸ್ರಾವದಿಂದ ಗರ್ಭಿಣಿಯ ಸಾವಾಗಿದೆ. ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ಸಂಭವಿಸಿದೆ. ತೀವ್ರ ರಕ್ತಸ್ರಾವದಿಂದ ಗರ್ಭಿಣಿ ಕೊನೆಯುಸಿರೆಳೆದಿದ್ದಾರೆ. ಅಶ್ವಿನಿ ಕುಟುಂಬಸ್ಥರು ಆಸ್ಪತ್ರೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಶ್ವಿನಿ ಮೃತಪಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಸನ್ನ, ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಯಾವಾಗ ಸಂಭವಿಸಿತು? ಈ ಘಟನೆ ಕುಟುಂಬಸ್ಥರ ಆರೋಪ ಆದ್ರೂ ಏನು ಈಗ ಆಸ್ಪತ್ರೆಯ ವಿರುದ್ಧ? ಏನು ಶಿವಮೊಗ್ಗ ಜಿಲ್ಲೆಯ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾನುವಾರ ಚಿಕಿತ್ಸೆಗೆಂದು ಹಾಸ್ಪಿಟಲ್ಗೆ ದಾಖಲಾಗ್ತಾರೆ ಅಶ್ವಿನಿ. 29 ವರ್ಷದ ಅಶ್ವಿನಿಗೆ ಕಳೆದ 2023 ಮೇನಲ್ಲಿ ಅರಳಿ ಪ್ರಕಾಶ್ ಅವರ ಜೊತೆ ವಿವಾಹ ಆಗಿರುತ್ತೆ. ಆ ವಿವಾಹದ ನಂತರ ಆಕೆ ಕಳೆದ 1.5 ತಿಂಗಳಿಂದ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾದ ನಂತರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಅಂದರೆ ಏನು ರೆಗ್ಯುಲರ್ ಚೆಕಪ್ಗೆ ಅಂತ ಹೇಳ್ಬಿಟ್ಟು ಸಾಗರದ ಉಪವಿಭಾಗದಿಂದ ಸರ್ಕಾರಿ ಹಾಸ್ಪಿಟಲ್ಗೆ ಆಕೆ ಭಾನುವಾರ ಮಧ್ಯಾಹ್ನ ಬಂದಾಗ ಆಕೆಗೆ ಒಳರೋಗಿಯಾಗಿ ಹಾಸ್ಪಿಟಲ್ ದಾಖಲಾಗ್ತಾರೆ. ಆದರೆ ಆಗ ಆರೋಗ್ಯ ಅವಳು ಚೆನ್ನಾಗಿರುತ್ತೆ. ಆದರೆ ನಂತರದಲ್ಲಿ ಅವಳಿಗೆ ರಕ್ತಸ್ರಾವ ಕಾಣಿಸ್ಕೊಳುತ್ತೆ, ಅಬಾರ್ಷನ್ ಆಗುತ್ತೆ. ಆ ಅಬಾರ್ಷನ್ ಆದ ನಂತರದಲ್ಲಿ ಆಕೆಗೆ ಸೋಮವಾರ ತನಕ ಆರೋಗ್ಯ ಚೆನ್ನಾಗಿದೆ. ಇದ್ದಕ್ಕಿದ್ದಂಗೆ ಅವಳ ಆರೋಗ್ಯದಲ್ಲಿ ಹಠಾತ್ ವ್ಯತ್ಯಾಸ ಆದಾಗ ಅಲ್ಲಿನ ವೈದ್ಯರುಗಳು ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಂತರದಲ್ಲಿ ಅವ್ರನ್ನ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಬರುವಂಥ ಮಾರ್ಗ ಮಧ್ಯದಲ್ಲಿ ಅಂದರೆ ಖಾಸಗಿ ಹಾಸ್ಪಿಟಲ್ಗೆ ಬಂದಾಗ ಅವರು ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಖಾಸಗಿ ಆಸ್ಪತ್ರೆ ವೈದ್ಯರು ದೃಢಪಡಿಸುತ್ತೆ. ಒಟ್ಟಾರೆ ಈ ಒಂದು ಘಟನೆ ನೋಡಿದಾಗ ಸರ್ಕಾರಿ ಆಸ್ಪತ್ರೆ ಅಂದರೆ ಇದೆ ಸರ್ಕಾರಿ ಆಸ್ಪತ್ರೆ, ಸಾಗರದ ಸರ್ಕಾರಿ ಆಸ್ಪತ್ರೆ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಅಂದರೆ ಆ ಒಂದು ಅಬಾರ್ಷನ್ ಆದ ಸಂದರ್ಭದಲ್ಲಿ ರಕ್ತಸ್ರಾವ ಆದ ಸಂದರ್ಭದಲ್ಲಿ ಮಹಿಳೆಯ ಅಥವಾ ಗರ್ಭಿಣಿಯ ಜೀವ ಉಳಿಸೋದಕ್ಕೆ ಏನು ಸೌಲಭ್ಯಗಳು ಇರಬೇಕಾಗಿತ್ತು, ರಕ್ತ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಸಾಧನಗಳಿರಬೇಕಿತ್ತು, ಅದಿರಲಿಲ್ಲ. ಡಾಕ್ಟರ್ಗಳು ಕೂಡ ಸರಿಯಾಗಿ ನಮಗೆ ಸ್ಪಂದಿಸಲಿಲ್ಲ ಅಂತ ಹೇಳ್ಬಿಟ್ಟು ಆಕೆ ಕುಟುಂಬಸ್ಥರು ಈಗಾಗಲೇ ಏನು ಈಗ ಶವಾಗಾರದ ಬಳಿ ಬಂದಂತಹ ಆಕೆ ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಕೇಂದ್ರವನ್ನು ಸಂಪರ್ಕಿಸ್ತೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಕುಟುಂಬಸ್ಥರು ಅವರ ಸಂಬಂಧಿಯಾದಂತಹ ನಾಗೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾಗೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಾಗೇಶ್ ಅವರೇ, ನಿಮ್ಮ ಆರೋಪ ಏನು ಈಗ ಆಸ್ಪತ್ರೆ ವಿರುದ್ಧ? ನಮ್ಮ ಆರೋಪ ಅಂತ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದೇ ಒಂದು ಹಾಸ್ಪಿಟಲ್ ಅಲ್ಲಿ ಗೌರ್ಮೆಂಟ್ ತಾಲೂಕು ಹಾಸ್ಪಿಟಲ್ ಅಲ್ಲಿ ಒಂದು ಲೇಡಿ ಡಾಕ್ಟರ್ ಹಾಸ್ಪಿಟಲ್ ಬಹಳ ದೊಡ್ಡ ಸಮಸ್ಯೆ ಇದೆ ನಮ್ಮ ತಾಲೂಕಲ್ಲಿ, ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ. ನಾಗೇಶ್ ಅವರೇ, ಈಗ ಎಲ್ಲಾ ಕಡೆ ನೋಡ್ತಾ ಇದೀವಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಾಣಂತಿಯರ ಸಾವು ಆಗ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತೀರಾ ಇದಕ್ಕೆ ಹೇಗೆ? 100%. ಯಾಕಂತ ಹೇಳಿದ್ರೆ ಈಗ ಆಕ್ಚುಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಏನಾಗುತ್ತೆ ಸರ್, ಒಂದು ಲೇಡಿ ಸೇರ್ಸ್ಕೊಂಡಾಗ ಬ್ಲಡ್ ಇನ್ನೊಂದನ್ನೆಲ್ಲ ರೆಡಿ ಇಟ್ಕೊಬೇಕು. ಇವರು ಏನು ರೆಡಿ ಇಟ್ಕೊಂಡಿರ್ತಿ, ಇವರು ಟ್ರೀಟ್ಮೆಂಟ್ ಮಾಡಿ ನಮ್ಮ ಅಶ್ವಿನಿ ಅವ್ರನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮರಣಕ್ಕೆ ಇವರೇ ಕಾರಣ ಆಗಿದ್ದಾರೆ ಹಾಸ್ಪಿಟಲ್. ನಾಗೇಶ್ ಅವರೇ, ಆಕ್ಚುಲ್ ಆಗಿ ಆಗಿರೋ ಘಟನೆ ಆದ್ರೂ ಏನು ಅಂತ, ಹೇಗಾಯ್ತು ಇದು? ಈಗ ಹೇಗಾಯ್ತು ಅಂತ ಹೇಳಿದ್ರೆ, ಇದು ಅಲ್ಲಿ ನಮ್ಗೆ ಟೆಸ್ಟಿಂಗ್ ಅಂತ ಹೋಗಿದ್ರು. ಟೆಸ್ಟಿಂಗ್ ಅಂತ ಹೋಗಿದ್ರು. ಈಗ ಆಲ್ರೆಡಿ ನಾವು ಜರ್ನಿ ಮಾಡ್ತಾ ಇದ್ದೀವಿ, ನಿಮಗೆ ವಾಯ್ಸ್ ಕರೆಕ್ಟ್ ಕೇಳ್ತಿಲ್ಲ ಅನ್ಸುತ್ತೆ. ಟೆಸ್ಟಿಂಗ್ ಅಂತ ಹೋಗಿದ್ರು. ಅಲ್ಲಿ ಟೆಸ್ಟಿಂಗ್ ಅಂತ ಹೋದಾಗ ಹಿಂಗೆ ಬ್ಲೀಡಿಂಗ್ ಆಗ್ತಿದೆ, ಇಷ್ಟೇ ಮಾಹಿತಿ ಅಷ್ಟೇ, ಮತ್ತೇನಿಲ್ಲ. ಬ್ಲೀಡಿಂಗ್ ಆದ ತಕ್ಷಣ ವ್ಯತ್ಯಾಸಗಳಾಯ್ತು. ಡಾಕ್ಟರ್ ಏನು ಪಕ್ಕ ಮಾಹಿತಿ ಹೇಳಿಲ್ಲ. ಅವ್ರ ಹತ್ರ ಏನೋ ಅಲ್ಲಿ ರಕ್ತ ಇರ್ಬೋದು, ಇನ್ನೊಂದಿರ್ಬೋದು, ಯಾರು ಸ್ಟಾಕ್ ಇಟ್ಕೊಳ್ಳುತ್ತೆ, ಅವರು ಕೆಲಸಗಳು ಮಾಡಿ ಈ ತರ ಮಾಡಿದ್ದಾರೆ ಸರ್. ಓಕೆ, ಧನ್ಯವಾದ ನಾಗೇಶ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಅಮೃತಾನಂದಮಯಿ ಶಾಲೆಯ ಶಿಕ್ಷಕಿ 29 ವರ್ಷದ ಅಶ್ವಿನಿ ತೀವ್ರ ರಕ್ತಸ್ರಾವದಿಂದ ಕೊನೆಯುಸಿರೆಳೆದಿದ್ದಾರೆ. ಕುಟುಂಬಸ್ಥರು ನೇರವಾಗಿ ಆಸ್ಪತ್ರೆಯ ವಿರುದ್ಧ ಈಗ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.